ನಕ್ಷತ್ರಗಳ ರಾಜ ಪುಷ್ಯ ನಕ್ಷತ್ರದ ಚಿಂತನೆಯನ್ನು ನಡೆಸಿದ್ರೆ ನಮ್ಗೆ ಅದು ಎಷ್ಟೋ ಅನಿಷ್ಟಗಳು ಪರಿಹಾರ ಆಗುತ್ತೆ. ಪುಷ್ಯ ನಕ್ಷತ್ರ ಸ್ಮರಣೆ ಮಾಡಿದ್ರೆ ಪಾಪಗಳು ಪರಿಹಾರ ಆಗುತ್ತೆ, ಪುಣ್ಯ ಬರುತ್ತೆ ಅಂತ ಇದೆ. ಇಂಥದ್ರಲ್ಲಿ ಪುಷ್ಯ ನಕ್ಷತ್ರದಲ್ಲೇ ಹುಟ್ಟಿದರೆ ಅದು ನಿಜಕ್ಕೂ ಅದು ಎಷ್ಟೋ ಜನ್ಮದ ಸುಕೃತ ಅಂತ ತಿಳ್ಕೊಳ್ಬೇಕು. ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ, ತುಂಬ ಮನಸ್ಸಿಗೆ ಒಳ್ಳೆಯದನ್ನು ಮಾಡುವಂತಹ, ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವಂತಹ ಚಂದ್ರ. ಆ ಚಂದ್ರನ ಆಧಿಪತ್ಯದಲ್ಲಿ ಪುಷ್ಯ ನಕ್ಷತ್ರ ಬರುತ್ತೆ. ಪುಷ್ಯ ನಕ್ಷತ್ರದ ಅಧಿಪತಿ ಬೃಹಸ್ಪತ್ಯಾಚಾರ್ಯರು, ಎಲ್ಲ ಗ್ರಹಗಳಲ್ಲಿ ಶ್ರೇಷ್ಠ ಗ್ರಹ. ಹೀಗೆ ಚಂದ್ರ ಹಾಗೂ ಬೃಹಸ್ಪತಿ ಇಬ್ಬರೂ ಕೂಡ ತುಂಬ ಸಾತ್ವಿಕ ಗ್ರಹಗಳು ನವಗ್ರಹಗಳಲ್ಲಿ. ಈ ಇಬ್ಬರು ಸಾತ್ವಿಕರು ಒಟ್ಟಿಗೆ ಸೇರಿದರೆ ಅಂಥ ವ್ಯಕ್ತಿ ಸಾತ್ವಿಕನಾಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟಾದರೂ ಕೂಡ ಈ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರು ಏನಾದರೂ ಕೆಟ್ಟ ಗುಣ ಕಲ್ತಿದ್ರೆ ಅದು ಸುಮ್ಮನೆ ಅಂಟಿಕೊಂಡಿರುತ್ತೆ ಅಷ್ಟೇ. ಸ್ವಲ್ಪ ಯಾವುದಾದ್ರೂ ಕಾರಣಗಳಿಂದ ಅದು ಬಿಟ್ಟು ಹೋಗಿಬಿಟ್ರೆ ತುಂಬ ಸಾತ್ವಿಕರಾಗಿ ಉಳಿತಾರೆ ಇವರು. ಪುಷ್ಯ ನಕ್ಷತ್ರದವರು ತುಂಬ ಅದೃಷ್ಟಶಾಲಿಗಳಾಗಿರ್ತಾರೆ ಹಾಗೂ ಅತ್ಯಂತ ಪರೋಪಕಾರಿಗಳಾಗಿರ್ತಾರೆ ಮತ್ತು ಶುದ್ಧ ಮನಸ್ಸನ್ನು ಹೊಂದಿರ್ತಾರೆ ಹಾಗೂ ದೈವಿಕವಾದ ಪ್ರೇರಣೆಗಳಿಗೆ ಒಳಪಟ್ಟಿರ್ತಾರೆ. ಕೆಟ್ಟದ್ದನ್ನು ಮಾಡಲಿಕ್ಕೆ ಬಯಸೋದಿಲ್ಲ. ನೀತಿ, ಧರ್ಮ, ನ್ಯಾಯ ಇವುಗಳನ್ನು ರೂಢಿಸಿಕೊಂಡಿರ್ತಾರೆ. ಹಾಗೂ ಇವರಿಗೆ ಚಂದ್ರನ ಮನಸ್ಸು, ಏನಾದರೂ ಇವರಿಗೆ ಸಮಸ್ಯೆ ಬಂದರೆ ಮನಸ್ಸಿನಲ್ಲಿ ಸಮಸ್ಯೆಗಳು ಬರುತ್ತೆ, ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಷ್ಟೇ. ಈ ಪುಷ್ಯ ನಕ್ಷತ್ರಗಳನ್ನು ಪುಷ್ಯ ನಕ್ಷತ್ರವನ್ನು ನಕ್ಷತ್ರ ರಾಜ ಅಂತಲೇ ಕರೀತಾರೆ. 27 ನಕ್ಷತ್ರಗಳಲ್ಲಿ ಶ್ರೇಷ್ಠವಾದ ನಕ್ಷತ್ರ ಪುಷ್ಯ ನಕ್ಷತ್ರ ಅಂತ. ಅನೇಕ ನಕ್ಷತ್ರಗಳು ಮಹಾನಕ್ಷತ್ರಗಳು ಅಂತ ಕರೆಸಿಕೊಳ್ಳುತ್ತವೆ. ರೋಹಿಣಿ, ಮೃಗಶಿರ, ಶ್ರವಣ ಇವೆಲ್ಲ ಮಹಾನಕ್ಷತ್ರಗಳು ಅಂತ. ಆದರೆ ಪುಷ್ಯ ನಕ್ಷತ್ರವನ್ನು ಮಹಾನಕ್ಷತ್ರ ಅಂತ ಕರೆಯೋದಕ್ಕಿಂತ ನಕ್ಷತ್ರ ರಾಜ ಅಂತ ಕರೀತಾರೆ. 27 ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರವನ್ನು ಮಾತ್ರ ಪ್ರತ್ಯೇಕವಾಗಿ ಪರಿಗಣನೆ ಮಾಡಿ ಅದಕ್ಕೆ ಒಂದು ವೇಳೆ ಗುರುವಾರದ ಸಂಪರ್ಕ ಆಯಿತು ಅಂತಂದರೆ ಗುರುಪುಷ್ಯ ಯೋಗ ಅಂತ ಒಂದು ದೊಡ್ಡ ಅಮೃತ ಪರ್ವಕಾಲ ಅಂತ ಅದನ್ನು ಪರಿಗಣನೆ ಮಾಡ್ತೀವಿ ನಾವು. ಕಾರಣ ಇಷ್ಟೇ, ಪುಷ್ಯ ನಕ್ಷತ್ರದಕ್ಕೆ ಅಭಿಮಾನಿ ದೇವತೆ ಅದು ಬೃಹಸ್ಪತ್ಯಾಚಾರ್ಯರು, ಗುರುವಾರಕ್ಕೂ ಕೂಡ ಅಭಿಮಾನ ದೇವತೆ ಬೃಹಸ್ಪತ್ಯಾಚಾರ್ಯರು. ಹೀಗೆ ವಾರದಿಂದ ಹಾಗೂ ನಕ್ಷತ್ರದಿಂದ ಸಮುಖೀಕರಣನಾದಾಗ, ಅಂದರೆ ಬೃಹಸ್ಪತ್ಯಾಚಾರ್ಯರು ಎರಡೂ ಕಡೆ ನಮಗೆ ಬಲವನ್ನು ನೀಡಿದಾಗ, ಅಂಥ ಸಂದರ್ಭದಲ್ಲಿ ನಾವೇನಾದರೂ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ, ಅಂದರೆ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಕೆಲಸ, ಮಂತ್ರ ತಂತ್ರಗಳಿಗೆ ಸಂಬಂಧಪಟ್ಟಿರುವಂತಹ ಕಾರ್ಯಗಳು, ಇವುಗಳಿಗೆ ಅತ್ಯಧಿಕವಾದ ಫಲ ಬರುತ್ತೆ. ಅಂದರೆ ಬೇಗ ಅವರು ಗ್ರಹ ಬೇಗ ಅನುಗ್ರಹವನ್ನು ಮಾಡುತ್ತೆ. ಅಂದರೆ ಬೃಹಸ್ಪತ್ಯಾಚಾರ್ಯರು ಬಹುಶೀಘ್ರವಾಗಿ ಫಲವನ್ನು ನೀಡ್ತಾರೆ ಅಂತ ಅರ್ಥ. ಆದ್ದರಿಂದ ಯಾರಿಗಾದರೂ ಕೂಡ ಗುರು ಅನುಗ್ರಹ ಬೇಕು ಅಂತ ಇದ್ದಿದ್ದರೆ ಅವರು ವಿಚಾರ ಮಾಡದೆ ಗುರುಪುಷ್ಯ ಯೋಗ ಇದ್ದಾಗ ಒಮ್ಮೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಪಠನ ಮಾಡಿದ್ರೆ ಸಾಕು, ಇಲ್ಲ ಗುರುರಾಯರ ಸೇವೆಯನ್ನು ಮಾಡಿದ್ರೆ ಸಾಕು, ತುಂಬ ಬೇಗ ಅವರಿಗೆ ಗುರುಗಳ ಅನುಗ್ರಹ ಪ್ರಾಪ್ತವಾಗಿ ಬಿಡುತ್ತೆ. ಅನೇಕರಿಗೆ ಅದು ಗುರು ಅನುಗ್ರಹ ತಪ್ಪಿ ಹೋಗುತ್ತೆ. ಈಗ ಉದಾಹರಣೆಗೆ ಪುಷ್ಯ ನಕ್ಷತ್ರದವರಿಗೆ 2 ವರ್ಷಗಳ ಕಾಲ ಗುರುಬಲ ಇಲ್ಲ. ಅಂಥದ್ರಲ್ಲಿ ಇವರು ಗುರುಪುಷ್ಯ ಯೋಗ ಇದ್ದಾಗ ಅದನ್ನು ಹುಡುಕಿಕೊಂಡು ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ಗುರುಪಸತ್ಯ ಮಾಡಿ ಗುರುಸ್ತೋತ್ರ, ಗುರುಸೇವೆ ಇತ್ಯಾದಿಗಳನ್ನು ಮಾಡಿದ್ರೆ ಅವರಿಗೆ ಗುರು ಯೋಗ ಇಲ್ಲ ಅಥವಾ ಗುರುಬಲ ಇಲ್ಲ ಅಂತ ಹೇಳೋ ಪರಿಸ್ಥಿತಿನೇ ಇಲ್ಲ. ತುಂಬ ಬೇಗ ಅವರಿಗೆ ಅನುಗ್ರಹ ಉಂಟಾಗುತ್ತೆ. ಇನ್ನೊಂದಿದೆ ಪುಷ್ಯಾರ್ಕ ಯೋಗ ಅಂತ. ಗುರು ಪುಷ್ಯ ಯೋಗ ಬೇರೆ, ಪುಷ್ಯಾರ್ಕ ಯೋಗ ಬೇರೆ. ಭಾನುವಾರದ ದಿವಸ ಪುಷ್ಯ ನಕ್ಷತ್ರ ಬಂದರೆ ಅದನ್ನು ಗುರುಪುಷ್ಯ ಯೋಗ ಅಂತ ಪುಷ್ಯಾರ್ಕ ಯೋಗ ಅಂತ ಕರೀತಾರೆ. ಆ ಔಷಧಿಗಳ ಸೇವನೆಗೆ ಹಾಗೂ ತೇಜಸ್ಸನ್ನು ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಕೆಲಸದಲ್ಲಿ ಪ್ರಗತಿಯನ್ನು ಮಾಡುವುದಕ್ಕೆ ಅವತ್ತು ಪುಷ್ಯಾರ್ಕ ಯೋಗ ತುಂಬ ಒಳ್ಳೆಯದು. ಒಂದು ಕೆಲಸ ಕಾರ್ಯಗಳು, ಇನ್ನೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು, ಇದೆಲ್ಲ ಪುಷ್ಯಾರ್ಕ ಯೋಗದಲ್ಲಿ ಮಾಡಬೇಕು. ಜ್ಞಾನ, ಮಂತ್ರ, ತಂತ್ರ ಹಾಗೂ ಅಧ್ಯಾತ್ಮ ಸಾಧನೆ ಇವುಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕೆಲಸವನ್ನು ಮಾಡೋದಿದ್ದರೆ ಗುರುಪುಷ್ಯ ಯೋಗದಲ್ಲಿ ಮಾಡಬೇಕು. ಹೀಗೆ ಗುರುಪುಷ್ಯ ಯೋಗಕ್ಕೂ ಪುಷ್ಯಾರ್ಕ ಯೋಗಕ್ಕೂ ವ್ಯತ್ಯಾಸ ಇದೆ. ಎರಡೂ ಕೂಡ ದೊಡ್ಡ ಪರ್ವಕಾಲಗಳೇ. ಆದರೆ ಈ ಸ್ವಲ್ಪ ವ್ಯತ್ಯಾಸವನ್ನು ಗಮನಿಸಿ ಆಯಾ ಪರ್ವಕಾಲಗಳಲ್ಲಿ ಹಾಗಾಗಿ ನಾವು ಅನುಷ್ಠಾನವನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಪುಷ್ಯಾರ್ಕ ಯೋಗ ಅಥವಾ ಗುರುಪುಷ್ಯ ಯೋಗ ಆಯುರ್ವೇದದಲ್ಲಿ ಔಷಧಿ ಸೇವನೆಗೆ ಪುಷ್ಯ ನಕ್ಷತ್ರವನ್ನು ಅನ್ವೇಷಣೆ ಮಾಡ್ತಾರೆ. ಪುಷ್ಯ ನಕ್ಷತ್ರದಲ್ಲಿ ಸುವರ್ಣ ಪ್ರಾಶನ ಅಂತ ನೀವು ನೋಡಿರ್ಬೋದು. ಮಕ್ಕಳಿಗೆ ಆ ಸುವರ್ಣವನ್ನು ಕುಡಿಸ್ಬೇಕು. ಅದು ಪುಷ್ಯ ನಕ್ಷತ್ರದಲ್ಲಿದ್ದಾಗ ಅಂತ ಹಾಕಿಕೊಳ್ತಾರೆ. ಯಾಕೆಂದರೆ
ಆಯುರ್ವೇದದಲ್ಲಿ ಏನಾದರೂ ಮೆಡಿಸನ್ ತಗೊಳ್ಳಿಕ್ಕೆ ಪ್ರಾರಂಭ ಮಾಡೋದಿದ್ದರೆ ಪುಷ್ಯ ನಕ್ಷತ್ರವನ್ನು ಅನ್ವೇಷಣೆ ಮಾಡ್ತಾರೆ. ಆಯುರ್ವೇದವು ಕೂಡ ಅದನ್ನು ಉಲ್ಲೇಖ ಮಾಡುತ್ತೆ. ಅದಕ್ಕೆ ಆ ಔಷಧಿಯ ಗುಣ ತುಂಬ ಹೆಚ್ಚಾಗಿ ಪುಷ್ಯ ನಕ್ಷತ್ರದ ದಿವಸದಲ್ಲಿ ಇರುತ್ತೆ. ಮತ್ತು ಆ ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ತನ್ನ ಅಮೃತದ ಕಿರಣಗಳನ್ನು ಹೆಚ್ಚಾಗಿ ಉಳಿದ ದಿವಸಗಳಿಗಿಂತ ತುಂಬ ಹೆಚ್ಚಾಗಿ ಅವತ್ತಿನ ದಿವಸ ಅದರಲ್ಲಿ ಆಧಾನ ಮಾಡ್ತಾನೆ ಅಂತ. ಈ ಒಂದು ಭಾವನೆಯಲ್ಲಿ ಆಯುರ್ವೇದದ ಔಷಧಿಗಳನ್ನು ವಾಸ್ತವವಾಗಿ ಗಿಡಮೂಲಿಕೆಗಳಲ್ಲಿ ಇನ್ನೂ ಹೆಚ್ಚಾಗಿ ಇರುತ್ತೆ. ಚಂದ್ರನ ಕಿರಣ ಸಂಪರ್ಕ ಆಗಬೇಕು. ಹೇಗೆ ಸ್ವಾತಿ ನಕ್ಷತ್ರದಲ್ಲಿ ಮಳೆ ಹನಿ ಬಿದ್ದಾಗ ಸಮುದ್ರದಲ್ಲಿ ಮುತ್ತು ಹುಟ್ಟುತ್ತೋ, ಹಾಗೆ ಪುಷ್ಯ ನಕ್ಷತ್ರದಲ್ಲಿ ಚಂದ್ರನ ಕಿರಣಗಳು ಬಿದ್ದಾಗ ಅದು ಅಮೃತವನ್ನು ಸ್ರವಿಸುತ್ತೆ ಅಂತ. ಅವರು ಚಿರಂಜೀವಿಯಾಗಿ ಬದುಕ್ತಾರೆ ಅಂತ. ಆದ್ದರಿಂದ ಪುಷ್ಯ ನಕ್ಷತ್ರದಲ್ಲಿ ಔಷಧಿ ಲತೆಗಳನ್ನು ನಾವು ಸ್ವೀಕಾರ ಮಾಡಿದ್ರೆ ಅದಕ್ಕೆ ಎಲ್ಲಿಲ್ಲದ ಮಹತ್ವ ಇದೆ. ಇದು ಆಯಿತು, ಇದು ಪುಷ್ಯ ನಕ್ಷತ್ರದ ಮಹಿಮೆ. ಪುಷ್ಯ ನಕ್ಷತ್ರದವ್ರಿಗೆ ಹೇಗಿದೆ ಅದು ಮುಖ್ಯ ಅಂತ ಪ್ರಶ್ನೆ ಬಂದರೆ, ಇಷ್ಟೆಲ್ಲ ಪುಷ್ಯ ನಕ್ಷತ್ರಕ್ಕೆ ಒಂದು ವೈಶಿಷ್ಟ್ಯ ಇರೋದರಿಂದ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರಿಗೂ ಕೂಡ ಅಂಥದ್ದೇ ವೈಶಿಷ್ಟ್ಯ ಇರುತ್ತೆ. ಏನಾದರೂ ಮನೆಯಲ್ಲಿ ಯಾರಾದರೂ ಪುಷ್ಯ ನಕ್ಷತ್ರದವರು ಇದ್ದರೆ ಅವರ ಮೂಲಕ ನಾವು ಒಳ್ಳೆಯ ಕೆಲಸವನ್ನು ಪ್ರಾರಂಭ ಮಾಡಿಸಬೇಕು. ಹೇಗೆ ನಾವು 27 ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರವನ್ನು ಹುಡುಕಿ ಅವತ್ತಿನ ದಿವಸ ಒಳ್ಳೆಯ ಕೆಲಸವನ್ನು ನಾವು ಮಾಡ್ತೀವೋ, ಹಾಗೆ ಮನೆಯಲ್ಲಿ ಅನೇಕ ನಕ್ಷತ್ರದವರು ಇರ್ತಾರೆ. ಯಾರಾದರೂ ಒಬ್ಬರು ಪುಷ್ಯ ನಕ್ಷತ್ರದವರು ಇದ್ದರೆ ಅವರಿಂದ ದೇವರ ದೀಪ ಹಚ್ಚಿಸಿ ಒಂದು ಒಳ್ಳೆಯ ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಅದು ಖಂಡಿತ ಯಶಸ್ವಿ ಪೂರ್ಣವಾಗಿರುತ್ತೆ. ಅವರಲ್ಲಿ ಆ ವಿಶೇಷ ಸನ್ನಿಧಾನ ಕೂಡ, ಪುಷ್ಯ ನಕ್ಷತ್ರದ ವಿಶೇಷ ಸನ್ನಿಧಾನ ಕೂಡ ಅವರಲ್ಲಿ ಇರುತ್ತೆ ಅಂತ ಭಾವಿಸಿ ಹಾಗೆ ಮಾಡಬೇಕು. ತುಂಬ ಅದೊಂದು ಅದೃಷ್ಟ. ಮನೆಯಲ್ಲಿ ಒಬ್ಬರಾದರೂ ಪುಷ್ಯ ನಕ್ಷತ್ರದವರು ಇದ್ದರೆ ಅವರ ಮನೆ ಅದು ಒಂದು ಅದೃಷ್ಟದ ಬಾಗಿಲು ತೆರೆಯುವಂತಹ ಮನೆ ಅಂತ ಹೀಗೆ ನಾವು ಭಾವಿಸಬೇಕು. ಪುಷ್ಯ ನಕ್ಷತ್ರದವರು ಸಾಮಾನ್ಯವಾಗಿ ಅವರು ಶ್ರೀಮಂತಿಕೆ ಬೇಕು ಅಂತ ಅಪೇಕ್ಷೆ ಇದ್ದರೆ ಅವರು ಶ್ರೀಮಂತರಾಗ್ತಾರೆ. ಅವರಿಗೆ ಅಪೇಕ್ಷೆ ಅನೇಕರಿಗೆ ಇರೋದಿಲ್ಲ. ಅವರು ಸಹಜವಾದ ಒಂದು ಜೀವನವನ್ನು ನಡೆಸ್ತಾರೆ. ಹೆಚ್ಚಿನ ಆಸೆಗಳು, ಹೆಚ್ಚಿನ ಉದ್ವೇಗಗಳು, ಆಕಾಂಕ್ಷೆಗಳು, ಅಥವಾ ನಾವು ಭ್ರಾಂತಿಯ ಸುರುಳಿಲ್ಲೇ ಸುತ್ತಾ ಇರ್ತೀವಿ ನೋಡಿ. ಅದು ತಪ್ಪು. ನಮ್ಮನ್ನೇ ನಾವು ಕಳ್ಕೊಂಡು ಬಿಟ್ಟಿರ್ತೀವಿ. ಅಷ್ಟು ಆಸೆಗಳು, ಆಕಾಂಕ್ಷೆಗಳು, ದಿವಸಕ್ಕೊಂದು ಆಮಿಷಗಳು ಹುಟ್ಟುತ್ತಾ ಇರುತ್ತೆ. ಆ ಭ್ರಾಂತಿ ಸುರುಳಲ್ಲಿ ನಾವು ಸುತ್ತಾ ಇರ್ತೀವಿ. ಇಂಥ ಸಮಸ್ಯೆ ಪುಷ್ಯ ನಕ್ಷತ್ರದವ್ರಿಗೆ ಇರಲ್ಲ. ಅವರು ಗುರುಭಕ್ತಿ, ಮಂತ್ರಜಪ ಹೀಗೆ ಮತ್ತು ಅಥವಾ ಒಂದು ಪ್ರಾಕ್ಟಿಕಲ್ ಜೀವನ, ಒಂದು ರಿಯಲ್ ಲೈಫು ಇದರಲ್ಲಿ ಅವರು ಇರ್ತಾರೆ. ಆದ್ದರಿಂದ ಅವರಲ್ಲಿ ಒಂದು ವೈಶಿಷ್ಟ್ಯ ಇರುತ್ತೆ, ಮತ್ತೊಂದು ಗಾಂಭೀರ್ಯ ಇರುತ್ತೆ, ಒಂದು ತೇಜಸ್ಸಿರುತ್ತೆ ಅವರಲ್ಲಿ. ಇಂತಹ ಪುಷ್ಯ ನಕ್ಷತ್ರದವರ, ಪುಷ್ಯ ಅಂತಂದರೆ ಏನು ಅಂದರೆ ಪೋಷಣೆ ಅಂತ ಅರ್ಥ, ಪೋಷಣೆ ಮಾಡೋರು. ಈ ಪುಷ್ಯ ನಕ್ಷತ್ರದ ಚಿಹ್ನೆ ಏನು ಗೊತ್ತಾ? ತುಂಬ ಒಂದು ಆಶ್ಚರ್ಯಕರವಾಗಿದೆ ಕೇಳಿ. ಹಸುವಿನ ಕೆಚ್ಚಲು. ಹಸುವಿನ ಕೆಚ್ಚಲು ಯಾವತ್ತೂ ಕೂಡ ಎಲ್ಲರಿಗೂ ಕೂಡ ಹೊಟ್ಟೆ ತುಂಬಿಸುತ್ತೆ. ಅದು ಎಲ್ಲರಿಗೂ, ಬರೀ ತನ್ನ ಕರುವಿಗೆ ಮಾತ್ರ ಹಸುವಿನ ಹಾಲು ಅಲ್ಲ, ಎಲ್ಲರಿಗೂ ಕೂಡ ಹಸುವಿನ ಹಾಲು ಬೇಕು. ಅದು ಇದರ ಒಂದು ಚಿಹ್ನೆ. ಅಂದರೆ ಎಲ್ಲರಿಗೂ ಕೂಡ ಜ್ಞಾನ, ಒಳ್ಳೆಯ ನಡತೆ ಹೇಳಿಕೊಡೋದು, ಮಾರ್ಗದರ್ಶನ ಮಾಡೋದು, ಅಥವಾ ಏನು ಸಹಾಯ ಆಗುತ್ತೋ ಅಂತಹ ಸಹಾಯವನ್ನು ಮಾಡುವಂಥದ್ದು. ಇದೆಲ್ಲ ಪುಷ್ಯ ನಕ್ಷತ್ರದವರಿಗೆ ಕಾರುಣ್ಯ ಹೆಚ್ಚಿರುತ್ತೆ, ದಯೆ ಜಾಸ್ತಿ ಇರುತ್ತೆ ಅವರಿಗೆ. ಈ ಪುಷ್ಯ ನಕ್ಷತ್ರದವರ ಬಗ್ಗೆ ಈ ಶ್ಲೋಕದಲ್ಲಿ ಸಂಕ್ಷೇಪವಾಗಿ ಸಂಪೂರ್ಣ ಪರಿಚಯವನ್ನು ಮಾಡಿದ್ದಾರೆ. ಅದರಲ್ಲಿ ಅವರಿಗೆ ಈ ಶತ್ರುಜಯ ಅಥವಾ ಶತ್ರುಗಳ ಪೀಡೆ ಹೆಚ್ಚು ಇರೋದಿಲ್ಲ, ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರುತ್ತೆ, ಹೆಚ್ಚು ಇರೋದಿಲ್ಲ. ಯಾಕೆ ಅಂತಂದರೆ ಇವರನ್ನು ನೋಡಿದರೆ ಯಾರಿಗೂ ಕೂಡ ಶತ್ರುತ್ವನ ಬೆಳೆಸಬೇಕು ಅಂತ ಅನಿಸೋದೇ ಇಲ್ಲ. ಪುಷ್ಯೇ ಜಾತೋ ನರಶ್ರೀಮಾನ್ ಧಾರ್ಮಿಕ ಪ್ರಿಯದರ್ಶನ ವಿದ್ಯಾವಾನ್ ಗುಣಸಂಪನ್ನ ಸರ್ವಭೂತ ಹಿತೇರತಃ ಅಂತ. ಒಳ್ಳೆ ವಿದ್ಯಾವಂತರಾಗಿರ್ತಾರೆ, ಅನೇಕ ಗುಣವಂತರಾಗಿರ್ತಾರೆ, ಸರ್ವಭೂತಗಳಲ್ಲೂ ಕೂಡ ಹಿತವನ್ನು ಅವರು ಬಯಸ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಪುಷ್ಯ ನಕ್ಷತ್ರದವರಿಗೆ ಆಯುರ್ವೇದದಲ್ಲಿ ಒಂದು ಶ್ಲೋಕ ಇದೆ. ಪುಷ್ಯೇ ಆಹೃತಮೌಷಧಂ ಬಲವೀರ್ಯ ವಿವರ್ಧನಂ ರಸಾಯನ ಗುಣೋಪೇತಂ ದೀರ್ಘಾಯುಷ್ಯ ಪ್ರದಾಯಕಂ ಅಂತ. ಪುಷ್ಯ ನಕ್ಷತ್ರದಲ್ಲಿ ಆಹೃತವಾದ ಏನೋ ಔಷಧಿ ಇರುತ್ತೆ, ಅದು ಬಲ ಮತ್ತು ವೀರ್ಯ ಇವೆಲ್ಲ ಕೊಡುತ್ತೆ, ಮತ್ತು ವಿಶೇಷವಾಗಿ ರಸಾಯನ ಆಯುಷ್ಯವನ್ನು ಅಭಿವೃದ್ಧಿ ಮಾಡುವಂತಹ ಗುಣ ಅದರಲ್ಲಿ ಇರುತ್ತೆ ಅಂತ. ದೀರ್ಘಾಯುಷ್ಯ ಪ್ರದಾಯಕಂ ಅಂತ ಆಯುರ್ವೇದದಲ್ಲೂ ಕೂಡ ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ಪಡೆದುಕೊಳ್ಳಬಹುದು. ಪುಷ್ಯ ನಕ್ಷತ್ರಕ್ಕೆ ಪ್ರಕೃತದಲ್ಲಿ ಹೇಗಿದೆ, ಗುರುಬಲ ಇಲ್ಲ ಈಗ, ಮತ್ತು ಶನಿ ಕೂಡ
9ರಲ್ಲಿರೋದ್ರಿಂದಾಗಿ ಅದೂ ಕೂಡ ಸಮಸ್ಯೆ ಇದೆ. ಆದ್ದರಿಂದ ಈ ಆ, ಏನೋ ಸ್ವಲ್ಪ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಅಂದರೆ ಇನ್ನೊಬ್ಬರಿಗೆ ಎಷ್ಟು ಉಪಕಾರ ಮಾಡಿದ್ರೂ ಕೂಡ ಈಗ ಅವರು ಕಷ್ಟವನ್ನು ಎದುರಿಸುವಂಥ ಕಾಲ ಅವರಿಗೆ ಬಂದಿರುತ್ತೆ. ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಹಿನ್ನಡೆ ಇರುತ್ತೆ. ಅದಕ್ಕೆ ಅವರು ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಬೇಕು. ಹಾಗೂ ಶನಿಯ ಪ್ರಭಾವವನ್ನು ಕೂಡ ಕಡಿಮೆ ಮಾಡಿಕೊಳ್ಬೇಕು. ಸ್ವತಃ ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ಕೆಲವೊಮ್ಮೆ ಆ ಒಂದು ಕಾಲಘಟ್ಟದಲ್ಲಿ ಅಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಅನಿವಾರ್ಯತೆ ಬರುತ್ತೆ. ಅದಕ್ಕೋಸ್ಕರ ಪುಷ್ಯ ನಕ್ಷತ್ರದವರು ಇಲ್ಲಿ ಹೇಳಿದಂತೆ ಆಚರಿಸಿ ಖಂಡಿತ ನಿಮಗೆ ಶ್ರೇಯಸ್ಸಾಗುತ್ತೆ. ಇಲ್ಲಿ ಹೇಳಿದ್ದು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ನಿಮ್ಮ ಕೆಲಸಗಳಿಗೆ ಅಡೆತಡೆಯಾಗಿದ್ದರೆ, ಮನಸ್ಸಿನಲ್ಲಿ ತುಂಬ ಅಶಾಂತಿ, ದುಃಖ, ಉದ್ವೇಗ ಅಥವಾ ಇನ್ಯಾವುದಾದರೂ ಸಮಸ್ಯೆಗಳಿದ್ದರೆ ನೀವು ಲಕ್ಷ್ಮೀ ನಿಲಯನಾದ ಸಾಕ್ಷಾತ್ ಜಗದೊಡೆಯನಾದ ಶ್ರೀಮನ್ನಾರಾಯಣ ದೇವರ ಸೇವೆಯನ್ನು 1 ವರ್ಷಗಳ ಕಾಲ ಅಖಂಡವಾಗಿ ನೀವು ಮಾಡಿ. ಅಥವಾ 1 ವರ್ಷಗಳ ಕಾಲ ಆಗದೇ ಇದ್ದರೆ ಅಧಿಕ ಮಾಸದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವರನ್ನು ಮತ್ತು ಶ್ರೀಕರ ನಾರಾಯಣ ದೇವರನ್ನು ವಿಶೇಷವಾಗಿ ಪೂಜಿಸಿರಿ, ಆರಾಧಿಸಿರಿ. ಏತನ್ಮಾತ್ರದಿಂದ ನಿಮಗೆ ಎಲ್ಲ ವಿಧವಾದ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ. ಇಲ್ಲಿ ಹೇಳಿದ್ದು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ, ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನೀವು ಲಕ್ಷ್ಮೀ ನಿಲಯನಾಗಿರುವಂತಹ ಶ್ರೀ ನಾರಾಯಣ ದೇವರನ್ನು ಅಥವಾ ಶ್ರೀಕರ ನಾರಾಯಣ ದೇವರನ್ನು ವಿಶೇಷವಾಗಿ 1 ವರ್ಷಗಳ ಕಾಲ ಅಖಂಡವಾಗಿ ಸೇವಿಸಿರಿ, ಆರಾಧಿಸಿರಿ, ಭಜಿಸಿರಿ ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳಿರಿ. ಆಗ ನಿಮ್ಮ ಕಷ್ಟಗಳು ಅದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಪರಿಹಾರವಾಗುತ್ತೆ. ನಾವು ಒಂದು ಹೆಜ್ಜೆ ರಸ್ತೆಯಲ್ಲಿ ಇಟ್ಟಾಗ ಆ ಮಾರ್ಗ ಅತ್ಯಂತ ದೀರ್ಘವಾದ ಮುಂದಿನ ಮಾರ್ಗ ಎಲ್ಲವೂ ಕೂಡ ಹೇಗೆ ಗೋಚರವಾಗುತ್ತೋ ಹಾಗೆ ಒಂದು ಹೆಜ್ಜೆ ನಾವು ಶ್ರೀಕರ ನಾರಾಯಣ ದೇವರ ಬಳಿ ಇಟ್ಟಾಗ ನಮ್ಮ ಭವಿಷ್ಯದ ಮುಂದಿನ ಎಲ್ಲ ದಾರಿಯೂ ಕೂಡ ಗೋಚರವಾಗುತ್ತೆ. ಲಕ್ಷ್ಮೀ ವೀಕ್ಷಣವೆಂಬ ಶ್ರೀಮನ್ನಾರಾಯಣ ದೇವರ ವೀಕ್ಷಣ ಎಂಬ ದೀಪ ಆ ದಾರಿಯಲ್ಲಿ ಬೆಳಗುತ್ತೆ. ನಿರಾತಂಕವಾಗಿ ನಾವು ಸಂತೋಷ, ಉಲ್ಲಾಸ, ಉತ್ಸಾಹಗಳಿಂದ ಆ ದಾರಿಯಲ್ಲಿ ನಾವು ಚೇತೋಹಾರಿಗಳಾಗಿ ನಾವು ಸಾಗಬಹುದು. ಅದಕ್ಕೋಸ್ಕರ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬಂತೆ ಶ್ರೀ ಲಕ್ಷ್ಮೀನಾರಾಯಣ ದೇವರು ನಮ್ಮ ವಿಷಯದಲ್ಲಿ ಪ್ರಸನ್ನರಾದರೆ ಅದಕ್ಕಿಂತ ಸಂತೋಷದ ಸಂಗತಿ ಮತ್ತೊಂದು ಇರೋದಿಲ್ಲ. ಈ ಜನ್ಮ ಸಿಕ್ಕಿರುವುದೇ ನಮಗೆ ಲಕ್ಷ್ಮೀನಾರಾಯಣ ದೇವರ ಸೇವೆಗೋಸ್ಕರ ಅಂತ ತಿಳಿದು ಈ ಒಂದು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಯಾವುದೇ ಕೆಲಸಗಳ ಅಡ್ಡಿ ಆತಂಕಗಳ ಪರಿಹಾರಕ್ಕೋಸ್ಕರವಾದರೂ ಕೂಡ 1 ವರ್ಷಗಳ ಕಾಲ ಅಖಂಡವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಸೇವೆಯನ್ನು ಮಾಡಿ ಎಲ್ಲ ಗ್ರಹಬಾಧೆಗಳೂ ಕೂಡ ದೂರತೋಪಾಸ್ತವಾಗುತ್ತೆ. ಹಾಗೂ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಅದು ಸಿದ್ಧಿಯಾಗುತ್ತೆ. ಅಥವಾ ಗ್ರಹಗಳಲ್ಲಿ ಈಗಾಗಲೇ ಹೇಳಿದಂತೆ ಒಳ್ಳೆಯದಿದ್ದರೂ ಕೂಡ ಅದು ನಮಗೆ ವರವಾಗಿ ನಮಗೆ ದೊರಕುತ್ತೆ. 1 ವರ್ಷಗಳ ಕಾಲ ಸೇವೆ ಕಠಿಣವಾಗಿದ್ದರೆ ಅಧಿಕ ಮಾಸದ 1 ತಿಂಗಳ ಸೇವೆನಾದರೂ ಕೂಡ ಮಾಡಿ. ಅಧಿಕ ಮಾಸದ ಈ ಸೇವೆ ತುಂಬ ಚೆನ್ನಾಗಿರುತ್ತೆ. ನಾವು ಆಚರಿಸುವ ಶ್ರೀಕರ ನಾರಾಯಣ ದೇವರ ಅಧಿಕ ಮಾಸದ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿತ್ಯವೂ ಕೂಡ ಭಾಗವತ ಗ್ರಂಥದ ಶ್ರವಣ ಇರುತ್ತೆ. ಸಕಲ ಪಾಪಗಳನ್ನು, ಸಕಲ ದುರಿತಗಳನ್ನು, ಸಕಲ ಬಾಧೆಗಳನ್ನು ಸುಟ್ಟು ಭಸ್ಮೀಭೂತವನ್ನಾಗಿಸುವ ಭಾಗವತದ ಒಂದೊಂದು ವಿಚಾರಗಳು, ಒಂದೊಂದು ಶ್ಲೋಕಾರ್ಥಗಳು ಅದ್ಭುತವಾದ ನಮ್ಮ ಜೀವನದ ದಿವ್ಯ ಔಷಧಿಯಾಗಿ ನಮ್ಮ ಉಪಕಾರಿಯಾಗುತ್ತೆ. ಅಂತಹ ಭಾಗವತ ಗ್ರಂಥದ ಶ್ರವಣ, ನಿತ್ಯವೂ ಕೂಡ ತೀರ್ಥಕ್ಷೇತ್ರಗಳ ಮಾನಸ ಯಾತ್ರೆ ಹಾಗೂ ನಿತ್ಯವೂ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರನಾಮಾರ್ಚನೆ, ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ ಹಾಗೂ ಅನೇಕ ಬಗೆಯ ಜ್ಯೋತಿಷ್ಯ ವಿಚಾರಗಳು, ಹೀಗೆ ಹಲವಾರು ಆಕರ್ಷಕವಾದ ಈ ಒಂದು ಸಾಧನೆಯಲ್ಲಿ, ಒಂದು ಥರ ಕ್ಲಾಸ್ ರೂಪದಲ್ಲಿ ನಡೆಯುವಂತಹ ಈ ಸಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಸಾಧನಮಯವನ್ನಾಗಿ ಮಾಡಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಇರುವ ಏಕೈಕ ಪರಿಹಾರ ಅದು ಲಕ್ಷ್ಮೀಪತಿಯಾದ ಶ್ರೀಕರ ನಾರಾಯಣ ದೇವರ ಸೇವೆ ಎಂಬುದನ್ನು 3 ಕಾಲಗಳಲ್ಲಿಯೂ ಕೂಡ ನೀವು ಮರೆಯಬೇಡಿ. ಇದು ಅತ್ಯಂತ ಕಠಿಣವಾದ ವಿಚಾರ ಹಾಗೂ ಅತ್ಯಂತ ಸತ್ಯವಾದ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ನೀವು ದೇವರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಈಗ ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ನಮ್ಮಿಂದ ಮುಂದಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.